ಶಿವನ ಪೂಜೆಯಲ್ಲಿ ಬಳಸುವ ಉತ್ತರಾಣಿಯು ಕಳೆ ಸಸ್ಯ ಆಗಿ ಎಲ್ಲಾ ಕಡೆ ಬೆಳೆದ್ರೂ ನಾವು ಆಶ್ಚರ್ಯ ಪಡುವಂತಹ ಔಷಧಿ ಗುಣಗಳನ್ನು ಹೊಂದಿದೆ. ಮತ್ತು ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳಲಾಗಿದೆ. ಉತ್ತರಾಣಿ ನಮ್ಮ ದೇಶದಲ್ಲಿ ಪ್ರಾಚೀನ ವೈದಿಕ ಕಾಲದಿಂದಲೂ ಬಳಸಲಾಗುತ್ತಿದೆ. ಯಜುರ್ವೇದದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಅಪಮೃಜ್ಯತೇತೆ ವ್ಯಾಧಿರನೇನ ಇತಿ ಅಪಮಾರ್ಗಃ ಅಂದ್ರೆ ದೇಹದಲ್ಲಿ ಅನೇಕ ಕಾರಣಗಳಿಂದ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ ಮುಂತಾದ ಸಪ್ತಧಾತುಗಳಲ್ಲಿ ಟಾಕ್ಸಿನ್ಸ್ ಕಲ್ಮಶಗಳು ಸೇರ್ಕೊಂಡಾಗ ಉತ್ತರಾಣಿಯು ತನ್ನ ದಿವ್ಯ ಶಕ್ತಿಯಿಂದ ಶುದ್ಧಗೊಳಿಸುತ್ತೆ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಇದನ್ನು ಅಪಮಾರ್ಗ ಅಂತ ಕರೆಯಲಾಗುತ್ತೆ. ವೈಜ್ಞಾನಿಕವಾಗಿ ಅಕಿರಾಂಥಸ್ ಆಸ್ಪೆರಾ ಅಂತ ಕರೆಸಿಕೊಳ್ಳೋ ಉತ್ತರಾಣಿಯು ಹೂಗಳ ಬಣ್ಣದ ಆಧಾರದ ಮೇಲೆ ಬಿಳಿ ಮತ್ತು ಕೆಂಪು ಉತ್ತರಾಣಿ ಅಂತ ಎರಡು ವಿಧ ಗುರುತಿಸಲಾಗಿದೆ. ಈ ಗಿಡದ ಪಂಚಾಂಗಗಳನ್ನು ಅಂದ್ರೆ ಸಂಪೂರ್ಣ ಗಿಡವನ್ನು ಔಷಧಿ ರೂಪದಲ್ಲಿ ಬಳಸಲಾಗುತ್ತಿದೆ. ಇದರಲ್ಲಿ ಕಂಡುಬರತಕ್ಕಂಥ ರಾಸಾಯನಿಕ ಸತ್ವಗಳು ಬೀಟೀನ್, ಅಕಿರಾಂಥಿನ್, ಹೆಂಟ್ರಿಯಾಕಾಂಟಿನ್ ಮುಂತಾದವುಗಳು. ಈ ಗಿಡ ಎಷ್ಟು ಅದ್ಭುತ ಅಂದ್ರೆ ಇದರ ಸೇವನೆಯಿಂದ ಹಸಿವೆ, ನೀರಡಿಕೆ ಬೇಗ ಆಗಲ್ಲ. ಕೌಟಿಲ್ಯನ ಸಮಯದಲ್ಲಿ ಉತ್ತರಾಣಿಯ ಬಗ್ಗೆ ವಿಶೇಷ ರೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಯುದ್ಧ ನಡೆಯುವ ಸಮಯದಲ್ಲಿ ಈ ಗಿಡದ ಬೀಜಗಳನ್ನು ಹಾಲ್ನಲ್ಲಿ ಹಾಕಿ ಕುದಿಸಿ ಪಾಯಸ ಥರ ಮಾಡಿ ಈ ಪಾಯಸವನ್ನು ಸೈನಿಕರಿಗೆ ಕುಡಿಸುತ್ತಿದ್ದರಂತೆ. ಯಾಕೆಂದ್ರೆ ಯುದ್ಧ ಸಮಯದಲ್ಲಿ ಸೈನಿಕರಿಗೆ ಹಸಿವು ಮತ್ತು ನೀರಡಿಕೆ ಬಾಧಿಸಬಾರದು ಅಂತ. ಮತ್ತು ಉತ್ತರಾಣಿಯು ಈ ವಿಷಯದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಸಾಧು ಸಂತರು ಕೂಡ ತಮ್ಮ ಸಾಧನೆಯಲ್ಲಿ ತಲ್ಲೀನರಾಗಲು ಈ ಪಾಯಸ ಸೇವಿಸುತ್ತಾರಂತೆ. ಇದರಿಂದ ಅವರಿಗೆ ಯಾವುದೇ ಪ್ರಕಾರದ ಹಸಿವು, ಬಾಯಾರಿಕೆ ಆಗೋದಿಲ್ಲ ಮತ್ತು ಬಹಳ ಹೊತ್ತು ಮಲ ಮೂತ್ರವನ್ನು ಕಂಟ್ರೋಲ್ ಮಾಡಿಕೊಂಡು ಸಾಧನೆ ಮಾಡಬಹುದು. ಇನ್ನು ಉಸಿರಾಟದ ರೋಗಿಗಳಲ್ಲಿ ಅಸ್ತಮಾ ಇದ್ದಾಗ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಏಕೆಂದ್ರೆ ಇದು ಕಫನಾಶಕ ಗುಣ ಹೊಂದಿದೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಶರದ್ ಪೂರ್ಣಿಮೆ ಎಂದು ಇದರ ಪಾಯಸ ಕುಡಿಸ್ತಾರೆ. ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಈ ಉತ್ತರಾಣಿಯ ಸಂಪೂರ್ಣ ಗಿಡವನ್ನು ಸುಡಲಾಗುತ್ತೆ. ಸುಟ್ಟ ಮೇಲೆ ಉಳಿಯುವ ಬೂದಿಯನ್ನು ನೀರಿನಲ್ಲಿ ಚೆನ್ನಾಗಿ ಕಲಸಿ 5 ರಿಂದ 6 ಗಂಟೆಗಳ ಕಾಲ ನೆನೆ ಇಡಲಾಗುತ್ತೆ. ಆಮೇಲೆ ನೀರನ್ನು ತೆಗೆದಾಗ ಬುಡದಲ್ಲಿ ಉಳಿದಿರ್ತಕ್ಕಂಥ ಬಿಳಿ ಬಣ್ಣದ ವಸ್ತು ಏನಿರುತ್ತಲ್ಲ ಅದನ್ನು ಶರದ ಪೂರ್ಣಿಮೆಯ ಚಂದ್ರನ ಬೆಳಕಿನಲ್ಲಿಟ್ಟು ಬೆಳಗ್ಗೆ ನಸುಕಿನ ಜಾವ 1 ಗ್ರಾಂನಷ್ಟು ಕೊಡಲಾಗುತ್ತೆ. ಈ ಸುಟ್ಟ ಪುಡಿಯನ್ನು ನೇರವಾಗಿ ಜೇನುತುಪ್ಪದಲ್ಲೇ ಹಾಕಿ ತಿಂದ್ರೂ ಕೂಡ ಕೆಮ್ಮು, ಅಸ್ತಮಾ ಕಡಿಮೆ ಆಗುತ್ತೆ. ಇನ್ನು ಉತ್ತರಾಣಿ ಗಿಡದ ಎಲೆಗಳನ್ನು ಅಂದ್ರೆ ಒಣಗಿರ್ತಕ್ಕಂಥ ಎಲೆಗಳನ್ನು ಸುಟ್ಟು ಇದರ ಹೊಗೆ ತೆಗೆದುಕೊಂಡ್ರೂ ಕೂಡ ಏನಂತಂದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಹಲ್ಲಿನ ಸಮಸ್ಯೆ ಇದ್ದಾಗ, ಹಲ್ಲು ನೋವಿದ್ದಾಗ, ಕ್ಯಾವಿಟಿ ಆದಾಗ, ವಸಡಿನಲ್ಲಿ ಬಾವು ಬಂದಾಗ ಉತ್ತರಾಣಿಯು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದರ ಕಾಂಡದಿಂದ ಹಲ್ಲುಜ್ಬೇಕು. ತಾಜಾ ಹಸಿರು ಕಾಂಡ ಸಿಕ್ರೆ ಸಮಸ್ಯೆ ಇಲ್ಲ. ಆದ್ರೆ ಒಣಗಿದ ಗಿಡ ಸಿಕ್ರೆ ರಾತ್ರಿ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ಇದರಿಂದ ಹಲ್ಲುಜ್ಬೇಕು. ಇದರಿಂದ ಹಲ್ಲಿನ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಎಲೆಗಳ ರಸ ಹಲ್ಲುಗಳಿಗೆ ಹಚ್ಚಿದ್ರೂ ಕೂಡ ನೋವು ಕಡಿಮೆ ಆಗುತ್ತೆ. ಪೈಲ್ ಸಮಸ್ಯೆ ಇದ್ದಾಗ ಆಯುರ್ವೇದದ ಪ್ರಕಾರ ಉತ್ತರಾಣಿಯು ಮೂಲವ್ಯಾಧಿ ಸಮಸ್ಯೆ ನಿವಾರಣೆ ಮಾಡುತ್ತೆ. ಯಾಕೆಂದ್ರೆ ಇದು ಪಿತ್ತ ವಿರೇಚಕ ಗುಣ ಹೊಂದಿದೆ. ಈ ಗಿಡದ ಸ್ವಲ್ಪ ಹಸಿರು ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮೂಲವ್ಯಾಧಿಯ ಮೊಳಕೆ ಏನಿರುತ್ತವೆ ಅಲ್ಲ ಅದರ ಮೇಲೆ ಲೇಪನ ಮಾಡ್ಕೊಳ್ಬೇಕು. ಮತ್ತು 1 ಚಮಚ ಈ ಎಲೆಗಳ ರಸ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಾ ಬಂದ್ರೆ ಪೈಲ್ ಸಮಸ್ಯೆ ನಿವಾರಣೆ ಆಗುತ್ತದೆ. ರಕ್ತ ಏನು ಹೋಗುತ್ತೆ ಅಲ್ಲ ಅದು ಕೂಡ ನಿಲ್ಲುತ್ತದೆ ಅಂತ ಹೇಳಲಾಗಿದೆ. ಪೈಲ್ ಸಮಸ್ಯೆಗೆ ಇನ್ನೊಂದು ರೂಪದಲ್ಲಿ ಕೂಡ ಇದನ್ನ ಬಳಸಬಹುದು. ಉತ್ತರಾಣಿ ಗಿಡದ ಬೇರಿನ ಪುಡಿ 1 ಗ್ರಾಂನಷ್ಟು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಸೇವಿಸಬೇಕು. ಮತ್ತು ಈ ಬೇರಿನ ಪುಡಿ ಪೇಸ್ಟ್ ತರ ಮಾಡಿಕೊಂಡು ಮೂಲವ್ಯಾಧಿಯ ಮೊಳಕೆಗೆ ಹಚ್ಕೊಳ್ಬೇಕು. ಉತ್ತರಾಣಿ ಮತ್ತೊಂದು ಉಪಯೋಗ ಕೂಡ ಹೊಂದಿದೆ. ಇದು ಬೇಗ ಗರ್ಭ ಧರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಪುಷ್ಯ ನಕ್ಷತ್ರದ ದಿನ ಇದರ ಬೇರಿನ ರಸ ತೆಗೆದು ಕುಡಿಬೇಕು. ಮತ್ತು ಋತುಚಕ್ರದ 5 ದಿನ ಆದ್ಮೇಲೆ ನಿರಂತರ 4 ದಿನ ಇದನ್ನ ಕುಡಿಬೇಕು. ಹೀಗೆ 3 ತಿಂಗಳು ಮಾಡಿದ್ರೆ ಗರ್ಭಧಾರಣೆ ಸುಲಭವಾಗಿ ಆಗುತ್ತದೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಕಿವಿ ನೋವು ಇದ್ದಾಗ ಉತ್ತರಾಣಿಯಿಂದ ತಯಾರಿಸಿರ್ತಕ್ಕಂಥ ಅಪಮಾರ್ಗಕ್ಷಾರ ತೈಲ ಇದು 4-5 ಹನಿ ಕಿವಿಗೆ ಹಾಕಿದ್ರೆ ನೋವು ಕಡಿಮೆ ಆಗುತ್ತೆ. ಇನ್ನು ಸುಟ್ಟಗಾಯ ಆದಾಗ ಇದರ ಎಲೆಗಳ ರಸ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ಇನ್ನು ಬಿದ್ದು ಪೆಟ್ಟು ಬಡಿದು ರಕ್ತಸ್ರಾವ ಆಗುತ್ತಿದ್ರೆ ಕೂಡಲೇ ಏನ್ ಮಾಡ್ಬೇಕು, ಉತ್ತರಾಣಿಯ ಎಲೆಗಳನ್ನು ಅರೆದು ಲೇಪನ ಮಾಡಿದ್ರೆ ರಕ್ತಸ್ರಾವ ನಿಂತು ಗಾಯ ಬೇಗ ವಾಸಿಯಾಗುತ್ತೆ. ಜೇನುಹುಳು ಅಥವಾ ಚೇಳು ಕಡದಾಗ
ತಕ್ಷಣ ಏನ್ ಮಾಡ್ಬೇಕು, ಇದರ ಎಲೆ ರಸ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇದು ಪ್ರತ್ಯಾಮ್ಲೀಯ ಗುಣ ಹೊಂದಿದೆ. ಇನ್ನು ಭಸ್ಮಕ ರೋಗ ಇದ್ದಾಗ, ಅಂದ್ರೆ ಎಷ್ಟು ತಿಂದ್ರೂ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಂದ್ರೆ ಬಕಾಸುರನ ಹಾಗೆ ಇಂತಹ ಸಮಸ್ಯೆ ಇದ್ದಾಗ ಇದರ ಬೀಜದ ಚೂರ್ಣ ಅಥವಾ ಇದರ ಬೀಜದ ಪಾಯಸ ಕುಡಿದ್ರೆ ಇಲ್ಲಿ ಲಾಭ ಕೊಡುತ್ತೆ ಅಂತ ಹೇಳಲಾಗಿದೆ. ಈ ಗಿಡ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳಲಾಗಿದೆ. ಪುಷ್ಯ ನಕ್ಷತ್ರದ ದಿನ ಈ ಗಿಡವನ್ನು ಪೂಜೆ ಮಾಡಿ, ಈ ಗಿಡದ ಸ್ವಲ್ಪ ಎಲೆಗಳು ಮತ್ತು 2ರಿಂದ 3 ಇಂಚಿನಷ್ಟು ಬೇರು ತೆಗೆದುಕೊಳ್ಬೇಕು. ಆ ಬೇರನ್ನು ಚಿಕ್ಕ ತುಂಡು ಮಾಡಿ ಹಸಿರು ಬಟ್ಟೆಯಲ್ಲಿ ಹಾಕಿ ಅದನ್ನ ಧರಿಸ್ಬೇಕು. ಹೀಗೆ ಮಾಡಿದಾಗ ನಮ್ಮ ಮೇಲೆ ಯಾವುದೇ ನೆಗೆಟಿವ್ ಎನರ್ಜಿಯ ಪ್ರಭಾವ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಎಲೆಗಳ ರಸ ತೆಗೆದು ಮೈಗೆಲ್ಲ ಉಜ್ಜಿಕೊಂಡು ಸ್ವಲ್ಪ ಸಮಯ ನಂತರ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ನಿವಾರಣೆ ಆಗೋದರ ಜೊತೆಗೆ ಮೈಕೈ ನೋವು ಕೂಡ ನಿವಾರಣೆ ಆಗುತ್ತೆ. ದೃಷ್ಟಿ ತೆಗೆದ ಹಾಗೆ ಆಗಿ ನೆಗೆಟಿವ್ ಎನರ್ಜಿ ಹೋಗುತ್ತದೆ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಉಪಯೋಗ ಹೊಂದಿರೋದ್ರಿಂದಲೇ ಉತ್ತರಾಣಿಯು ಸರ್ವ ರೋಗ ನಿವಾರಣಿ ಅಂತ ಹೇಳಲಾಗಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.